ಗೈಸ್ ನಾವು ಫೈನಲಿ ಇವಾಗ ಬಂಡೆ ಮಕ್ಕಳಮ್ಮಗೆ ಬಂದಿದ್ದೀವಿ. 15 ನಿಮಿಷ ದರ್ಶನ ಅಲ್ಲ, ಇದು 2 ಅವರ್ ದರ್ಶನ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಇದು ಓಪರ್ ನನ್ನ ಮಕ್ಕಳು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸೈಟಿಂದ. ಏನಪ್ಪ ಅಂದರೆ ಇವತ್ತು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು, ನನ್ನ ಫ್ರೆಂಡ್ಸ್ ಎಲ್ಲ. ಗಣೇಶ ಹಬ್ಬಕ್ಕೆ ಗಣೇಶ ಕುಣಿಸ್ತಾ ಇದ್ದೀರಲ್ಲ, ಅದಕ್ಕೋಸ್ಕರ ಗಣೇಶ ಹಬ್ಬಕ್ಕೂ ಪೂಜೆ ಮಾಡಿಸ್ಬೇಕಾಯಿತು. ನಮ್ಮ ಪೂಜೆ ಅಲ್ಲೇ ಮಾಡಿಸೋಣ ಗಣೇಶ ಹಬ್ಬದ್ದು ಅಂತ. ಆಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಬರೋದಕ್ಕೆ ವೆಯ್ಟ್ ಮಾಡ್ತೀನಿ. ಅವ್ರು ಬಂದಿದ್ದೇ ಇಲ್ಲಿಂದ ಹೊರಡೋಣ. ಅವ್ರು ಬಂದಮೇಲೆ ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ನಮ್ಮ ಫ್ರೆಂಡ್ಸ್ ಬಂದರು, ಇಲ್ಲಿಂದ ಹೊರಡುವ ಸಮಯ. ಬನ್ನಿ ನಮ್ಮ ಫ್ರೆಂಡ್ಸ್ನ ತೋರಿಸ್ತೀನಿ. ಇಲ್ಲಿಂದ ಬರ್ತಾವ್ರೆ, ಬರ್ರೋ ಬೇಗ ನೋಡಿ ಗಾಯ್ಸ್. ಇಲ್ಲೇ ಬರ್ತಾರೆ, ನಾವು ಮುಂದೆ ಹೋಗ್ತಾ ಇದ್ದೀವಿ ಇವಾಗ. ಹಂಗ ರೋಡ್ ಕನ್ಫ್ಯೂಸ್ ಆಗೋಯ್ತು. ಇವಾಗ ಯೂಟರ್ನ್ ನೋಡಿವ ಸಮಯ. ನಡೆಯತ್ತ ಬೇಗ ಐತಿ. ಪೆಟ್ರೋಲ್ ಬಂಕ್ ಹೋಗ್ಬೇಕು ತಾನೇ ಇಲ್ಲ ಫಸ್ಟ್. ಇವಾಗ ಐತಾ ಪೆಟ್ರೋಲ್ ಇಲ್ಲ ಹೋಗಕ್ಕಾದ್ರು ಇಲ್ಲ ಫಸ್ಟ್ ಬಂಕ್ ನಡಿ ಹೇಳ್ತೀನಿ. ಇಲ್ಲೆಲ್ಲಿದೆ ಆಯ್ತು ಸರ್, ಬೇಗ ಹೋಗ್ತಾರೆ. ಆಮೇಲೆ ಸಿಗ್ತೀನಿ ರೀ. ಮತ್ತೆ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಬೇಕು ಗಾಡಿಗೆ. ಈ ಥರ ಎಲ್ಲ ಮಾಡ್ರೆ ಸೈಡ್ ಮ್ಯೂಸಿಕ್ ಹಾಕ್ತೀನಿ. ಇದನ್ನೆಲ್ಲ ಕಟ್ ಮಾಡ್ತೀನಿ ಗೈಸ್. ಅವನೇನಾದ್ರು ಹೇಳಲ್ಲ ನನ್ನ ಬಗ್ಗೆ, ಪರವಾಗಿಲ್ಲ ಅಡ್ಜಸ್ಟ್ ಆಗ್ತೀನಿ. ನಿಂತಿದೆ ರೋಡಲ್ಲಿ ಹಸುಗಳೆಲ್ಲ ಟ್ರಾಫಿಕ್ ಮೇಂಟೈನ್ ಮಾಡ್ತಾರಂತೆ. ಅವೇ ಟ್ರಾಫಿಕ್ ಮೇಂಟೈನ್ ಮಾಡಿದ್ರೆ ರೋಡಲ್ಲಿ ಮಲಗಿದಾವೆಲ್ಲ. ಹೇಳ ಕುಮಾರ್ ಇಷ್ಟು ಹಾಸ್ಟೆಲಿದ್ದ ಇವತ್ತು ನಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತಾನೆ ಗೈಸ್. ಓಕೆ ಬಾಯ್. ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ನನ್ನ ಫ್ರೆಂಡು ಇಲ್ಲೇ ನನ್ನ ಬಿಟ್ಟು ಹೋದ ನಡ್ಕೊಂಡು ಹೋಗೋದಕ್ಕೆ. ಯಾಕಂದರೆ ಇಲ್ಲಿ ಪೊಲೀಸವ್ರು ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ತೋರಿಸ್ತೀನಿ ಪೊಲೀಸವ್ರು ಎಲ್ಲಿದ್ದಾರೆ ಅಂತ. ಅಲ್ಲಿಂದ ಫಸ್ಟ್ ಇವಾಗ ಏನಾಯ್ತು ಅಂದರೆ ಹೆಲ್ಮೆಟ್ ಇರಲಿಲ್ಲ, ನಾನು ಮತ್ತೆ ಹೆಲ್ಮೆಟ್ ಮರ್ತಾಕ್ಬಿಟ್ಟಿದ್ದೀನಿ. ಅದಕ್ಕೆ ಅವ್ನು ಇವಾಗ ಹೆಲ್ಮೆಟ್ನ ಅಲ್ಲಿ ಯಾವುದೋ ಡೀಲ್ ಮಾಡ್ಕೊಂಬಂದ್ಬಿಟ್ರಿ ಬರ್ತಾ. ಇವಾಗ ಹೆಲ್ಮೆಟಲ್ಲಿ ಎತ್ಕೊಂಡು ಹಾಕ್ಕೊಂಬಂದ್ಬಿಟ್ಟಿದ್ದೀನಿ. ಇವಾಗ ನಮ್ಮ ಫ್ರೆಂಡ್ ಇಲ್ಲಿ ಕಾಯ್ತಾ ಇದ್ದಾನೆ, ಹೋಗೋದು ನೋಡಿ. ಇಲ್ಲ ಪೊಲೀಸವ್ರು ಇದ್ದಾರೆ. ಪೊಲೀಸ್ ಹಾಕ್ಕೊಂಬಿಟ್ಟು ಇವಾಗ ಇಲ್ಲಿಂದ ನಾನು ಹೊರಡುವ ಸಮಯ. ನನ್ನ ಫ್ರೆಂಡ್ ಹೇಳಿಬಿಟ್ಟು ಎಲ್ಲೋದ್ನ ಗೊತ್ತಿಲ್ಲ. ನಾನು ಅವನ ಹತ್ರ ಹೋಗ್ಬೇಕು ಪಟ್ಟ ಅಂತ. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಎಲ್ಕಾಯ್ತು ಅವನಪ್ಪ. ಅವನು ನೋಡೋದ್ರಲ್ಲ ಪೊಲೀಸವ್ರು ಹೆಂಗೆ ಹಿಡಿತವ್ರೆ ಅಂತ. ನಮ್ಮ ಹತ್ರ ಹೆಲ್ಮೆಟ್ ಇಲ್ದಿರೋ ಟೈಮಲ್ಲಿ ಕದ್ಕೊಂಬಂದಿದ್ದೀವಿ. ಇಲ್ಲಿ ಕಾಯ್ತಾ ಇದ್ದಾನೆ ನನ್ನ ಫ್ರೆಂಡ್. ಇವಾಗ ಅವನ ಹತ್ರ ಹೋಗ್ಬೇಕು ನೋಡಿ, ಕಾಯ್ತಾ ಇದ್ದಾನೆ. ವೀಡಿಯೋ ಅವಾಗ ಬ್ಲರ್ ಆಗಿದೆ ಗೈಸ್, ಅದು ನಾನು ನೋಡ್ಕೊಂಡು ಮಾಡ್ತೀನಿ. ಅದಕ್ಕೆ ಶೇಕ್ ಆಗಿರುತ್ತೆ, ಸಾರಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಮುಂದೆ ಹೋಗ್ತಾ ಸಿಗೋಣ, ಬೈ ಗೈಸ್. ನಾವು ಫೈನಲಿ ಇವಾಗ ಬಂಡೆ ಮಕ್ಕಳಮ್ಮಗೆ ಬಂದಿದ್ದೀವಿ. ಇವಾಗ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಆಯ್ತು, ಇವರೆಲ್ಲ ಆಲ್ರೆಡಿ ನೋಡಿದ್ದೀರಾ. ಇವಾಗ ಇಲ್ಲಿಂದ ನಾನು ದರ್ಶನಕ್ಕೆ ಹೋಗೋದು. ಆಲ್ರೆಡಿ ಪರಿಚಯ ಮಾಡಿಸಿದ್ದೀನಿ. ಅವನು ನೋಡಿಲ್ಲ. ಇವಾಗ ಸದ್ಯಕ್ಕೆ ದರ್ಶನಕ್ಕೆ ಹೋಗೋಣ. ಅವ್ನು ನೋಡ್ರೆ ನನ್ನ ಕ್ಯಾಮ್ರಾನೇ ನೋಡ್ತಾನೆ, ನಂಗೆ ನಾಚಿಕೆ ಆಗ್ತೈತೆ. ಅವಳು ನೋಡಿ ಪಿಂಕ್ ಕಲರ್ ನಮ್ಮನ್ನೇ ನೋಡ್ತಾವಳೆ. ಈ ಜನದಲ್ಲಿ ಹೋಗೋಷ್ಟು ಸುಸ್ತಾಗುತ್ತೆ ಗೈಸ್. ಎಷ್ಟು ಜನ ಇದ್ದಾರೆ ನೋಡಿ. ಶುಕ್ರವಾರ ಅಂತ ಬಂದರೆ ಯಾವನೋ ಬೇಳ್ದ ಗೈಸ್, ಚೆನ್ನಾನೇ ಇರಲ್ಲ. ಬೇಗ ಹೋದರೆ ಹಾಫ್ ಆನ್ ಅವರ್ಗೆಲ್ಲ ದರ್ಶನ ಆಗುತ್ತೆ ಅಂತ ನಾನು ಕೆಲಸದಲ್ಲಿ ಪರ್ಮಿಷನ್ ಕೇಳ್ಕೊಂಡ್ಬಂದೆ. ಬೈ ನಡಿ ಬೇಗ. ಇಲ್ಲಿ ನೋಡ್ರಿ ಹೆವಿ ಜನ ಇದ್ದಾರೆ. ದರ್ಶನ ಪಕ್ಕ 2 ಅವರ್ ಫಿಕ್ಸು. ಐ ನೋ ದಿಸ್. ಈ ನನ್ನ ಮಗದಿಂದಾನೆ ನಾವು ಪೊಲೀಸವ್ರ ಹತ್ರ ತಗೊಳಕೊಂಡು ಹೆಲ್ಮೆಟಲ್ಲಿ ಎತ್ಕೊಂಡ್ಬಂದಿದ್ದು. ಈ ನನ್ನ ಮಗ ಪೊಲೀಸವ್ರು ಇಲ್ದಿರೋ ಜಾಗದಲ್ಲಿ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಪೊಲೀಸರು ಹತ್ತು ತಗೊಳಕೊಂಡು ಹೋಗೋರ ಬಂದಿದ್ದೀರಿ. ದರ್ಶನ ಹೇಳೋದನ್ನ ನಮ್ಮ ಬಾಯ್ಸ್ ಎಲ್ಲರೂ ಕೇಳಿಸ್ಕೊಳ್ಳಿ. 15 ನಿಮಿಷ ದರ್ಶನ ಅಲ್ಲ, ಇದು 2 ಅವರ್ ದರ್ಶನ. ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಇದು ಓಪರ್ ನನ್ನ ಮಕ್ಕಳು. 2 ಅವರ್ ದರ್ಶನ. ಹಿಂಗೇನಾ? ನಮಸ್ಕಾರ ಕಣಣ್ಣ. ನಮಸ್ಕಾರ. ಗೈಸ್ ಲೈನ್ ನೋಡಿ ಗೈಸ್ ಎಷ್ಟಿದೆ. ಈ ಲೈನಲ್ಲಿ ಇವಾಗ ನಾವು ಬರಬೇಕು. ರೋಡಿಗಿಳಿ ರಾಧಿಕಾ. ಬಾ ಬರೋಣ ಇಡಿ. ಪಕ್ಕ 2 ಅವರ್ ಫಿಕ್ಸ್ ಅಂತ ಗೊತ್ತಾಗೋಯ್ತು ಗೈಸ್. ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ, ಬೈ.
ಮಾತು ಕಮ್ಮಿ ಮಾಡ್ರಿ ತಾಯ್ತಾ ಕಟ್ಸ್ಕೊಳ್ಳಿ ಹೇಳ್ಬೋದು. ಇಲ್ಲ ಕಟ್ಸ್ಕೊ ಹೋಗ್ತಾನೆ ನನ್ನ ಇನ್ನೊಬ್ಬ ನೀನೇ ಕಟ್ಸ್ಕೊ ಹೋಗೋ ಕಟ್ಸ್ಕೋಕ ಪರವಾಗಿಲ್ಲ ಹೋಗೋ ಇನ್ನೊಬ್ಬ 20 ರೂಪಾಯಿ ಕ್ಯಾಶ್ ಕೊಟ್ಬಿಟ್ಟು ಕಟ್ಸಿ. ಇನ್ನ ಒಂದು ಬರ್ರಿ ಗಗನ್ ಬರ್ತಾವ ನೋಡಿ. ಪ್ರಸಾದ ತಿನ್ನಕ್ ಬರ್ತಾನೆ ಕಾಯ್ತು ಅಮ್ಮ ನಾವು ಪ್ರಸಾದ ತಿನ್ನಕ್ ಬಂದಿದ್ದೀವಿ. ಮತ್ತೇಳು ಕೇಳಿಸಿಲ್ಲ. ಪ್ರಸಾದ ಇಸ್ಕೊಂಡು ಪ್ರಸಾದ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್, ಬಾಯ್. ಎಲ್ಲರೂ ಪ್ರಸಾದ ತಿಂದು ಇಲ್ಲಿದೆ ಗೊತ್ತಾ, ಇದು ಬಂಡಿ ಮಕ್ಕಳಮ್ಮ ಬೆಟ್ಟ. ಇವಾಗ ಈ ಬೆಟ್ಟನ ನಾವು ಹತ್ತಾ ಇದೀರಿ ನೋಡಿ. ಅವನೇನು ಹೇಳ್ತಾನೆ, ದೇವಸ್ಥಾನಕ್ಕೆ ಬಂದ್ರೆ ಇಲ್ಲಿ ಬಂದು ಹೋಗಿ ಯಾರು ಬರ್ದಿರ ಹಂಗೆ ವಾಪಸ್ ಹೋಗ್ತೀರಾ, ಮಿಸ್ ಮಾಡ್ಕೊಂಡು. ಅದಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀರಿ ಗೈಸ್. ಇವಾಗ ಹತ್ತೋದೊಂದೇ ಬಾಕಿ, ಹತ್ಕೊಂಡು ಹೋಗೋದೆ. ಇಷ್ಟನೇ ಇರೋದು ಬೆಟ್ಟ. ಲಾಗ್ ಓಪನ್ ಅಲ್ಲಿ ಆಯ್ತಾ? ನೋಡಿ ಕಪಲ್ಸ್ ಎಲ್ಲ ಬಂದ್ರೆ ಕುಂತ್ಕೊಳಕಲ್ಲ, ಒಳ್ಳೆ ಜಾಗ ಐತೆ ಫೋಟೋ ಶೂಟ್ಸ್. ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಮುಚ್ಕೊಂಡು ಮನೆಗೆ ಹೋಗ್ಬೇಕು ಸಿಂಗಲ್ಸ್ ಆಗಿದ್ರೆ ನಮ್ಮ ಥರ. ಇಷ್ಟನೇ ಇವಾಗಿರೋದು ಜಾಗ ಮಸ್ತ್. ಇವನು ಬೆಟ್ಟ ಅಂತ ತೋರಿಸ್ಬಿಟ್ಟು ಯಾವ್ದೋ ಚಿಕ್ಕದು ಕಪಲ್ ಸ್ಪಾಟ್ಸ್ ತೋರಿಸ್ತಾನೆ. ನಾವೆಲ್ಲ ಸಿಂಗಲ್ಸು, ಬಟ್ ಇವ್ನು ಕರ್ಕೊಂಡು ಹೋಗಿದ್ದು ಅದು ಯಾವ್ದೋ ಜಾಗ ಕರ್ಕೊಂಡು ಹೋಗ್ಬಿಟ್ಟು ಒಂದು 10-20 ಮೆಟ್ಲು ಐತೆ ಅಷ್ಟೇ. ನಾನೇನೋ ಬೆಟ್ಟ ಅಂದ್ಕೊಂಡು ಫುಲ್ ಟ್ರಕ್ಕಿಂಗ್ ಮಾಡೋಣ ಅನ್ಕೊಂಡು ಹೋದ್ರೆ ಅಲ್ಲೇನೋ ಮಾಡೋಕ್ಕಾಗಿಲ್ಲ. ಇವಾಗ ನಮ್ಮ ಬಾಯ್ಸ್ ಎಲ್ಲ ಫುಲ್ ಬರ್ನಿಂಗಲ್ಲಿ ಹಿಂಗೆ ಕುತ್ಕೊಂಡು ಪ್ರಸಾದ ತಿಂತಾವೆ ನೋಡಿ ಅಲ್ಲಿ ಮುಂದೆ. ಬಿಡಿ ಮತ್ತೆ ಆಮೇಲೆ ಸಿಗ್ತೀನಿ ಬಾಯ್. ಅದೇನೋ ಇನ್ನೊಂದು ಸ್ಪಾಟ್ ತೋರಿಸ್ತಾನೆ ಅಂತ ಅಲ್ಲೋಗಿ ಸಿಗೋಣ. ಅವ್ನು ಯಾವುದೋ ಒಂದು ಸ್ಪಾಟ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಯಾರನ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾವನೆ ನೋಡಿ. ಇವಾಗ ಏನೋ ಕ್ಲೋಸ್ ಆಗಿದೆ ಅಂತ ಕತೆ ಹೇಳ್ತಾವನೆ. ನಾನೇನೋ ಫುಲ್ ಖುಷಿಯಲ್ಲಿ ಏನೋ ಸ್ಪಾಟ್ ತೋರಿಸ್ತಾನಲ್ಲ, ಅದು ತೋರಿಸಿಲ್ಲ. ಇಲ್ಲಿ ನೋಡ್ಬಿಟ್ಟು ಇಲ್ಲಿ ಬೊಂಬೆಗಳನ್ನ ತೋರಿಸ್ತಾವನೆ. ಹೇಳೋ ಕರೆಕ್ಟಾಗಿ ಏನು ಅಂತ. ಯಾರು? ಜಾನುನಾ? ಕರಿ ಕರ್ಕೊಂಬಂದ್ಬಿಟ್ಟು ನಾನು ತಾಕಿ ತೋರಿಸ್ತಾನೆ. ಕರಿಯಕ್ಕೆ ಬರೋಕೆ ಸರ್ಪ್ರೈಸ್. ಈ ಕರಿ ಅಂಗಡಿನ ಇಲ್ಲೇನ ಇರೋದು. ಸೊ ಸೈಡ್ ಆಫ್ ದಿಸ್. ಒಂದು ನಿಮಿಷ ಇರ್ರಿ ಪಾಪ ಅವಳು ಬಟ್ಟೆ ಅಲ್ಲಿ ಇದು ಮಾಡ್ತಾಳೆ, ನಮ್ಮ ತಂಗಿ ಕಸ್ಟಮರ್ಗೆ ತೋರಿಸ್ತಿದ್ದಾಳೆ, ಬರ್ತಾಳೆ. ನಾವು ನೋಡ್ರೆ ಅಂಗಡಿ ಡೋರಲ್ಲೇ ನಿಂತ್ಕೊಂಡು ನನಗೆ ಇಲ್ಲಿ ಇದ್ದಾಳಲ್ಲ ಇವ್ರ ಮೇಲೆ ಹೆವಿ ಕ್ರಶ್ ಆಗಿಬಿಡೈತೆ. ಅಣ್ಣ ತೋರಿಸೋ. ಅಲ್ಲ ಅದೇನು ಮಾಡ್ತೀಯ, ಚಿಂಗಿ ಬೇಡ ನನಗೆ. ಬೇಗ ಕರಿಯೋ ಹೋಗೋಣ ಇಲ್ಲಿ. ನಮ್ಮ ಹುಡುಗಿ ಆಲ್ರೆಡಿ ಇದ್ದಾಳೆ ಒಬ್ಳು, ಆದರೆ ಬ್ರೇಕಪ್ ಆಗೋಗ್ಬಿಡೈತೆ. ನನಗೂ ಅಷ್ಟೇ, ಅದಕ್ಕೆ ನಾನು ಇವಾಗ ಸರಿ ಆಚೆ ವೇಟ್ ಮಾಡೋಣ, ಬಾ ಬರ್ತಾಳೆ. ಗೈಸ್ ಆಚೆ ವೆಯ್ಟ್ ಮಾಡ್ತೀನಿ, ಅವ್ರು ಬಂದಾಗ ಸ್ಟಾರ್ಟ್ ಮಾಡ್ತೀನಿ ಬೈಕ್. ಕಸ್ಟಮರ್ ಇದ್ದಾರೆ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಯಿತು. ಬಟ್ಟೆ ಇವಾಗ ಇದು ಮಾಡ್ತಾಳೆ, ಬತ್ತಾಳ ಓನರ್ನ ಪರ್ಮಿಷನ್ ಕೇಳ್ತಾಳೆ ಅಂತ ಬರೋಕ್ಕೆ ಹೇಳು ಬೇಗ. ಸ್ಯಾಲ್ರಿ ಆಗ್ತೈತೆ, ರಕ್ಷಾ ಬಂಧನ್ ಬೇರೆ ಬರ್ತೈತೆ. ಗೈಸ್ ನಮ್ಗೆಲ್ಲ ಈ ವರ್ಷ ಯಾರು ಚಿನ್ನದ ರಾಖಿ ಕಟ್ಸ್ತಾರೋ ಅವ್ರಿಗೆ ಮಾತ್ರ ಗಿಫ್ಟು. ನನ್ನ ಹತ್ರ ಅಂತೂ ₹1 ಇಲ್ಲ, ಗಣೇಶ ಹಬ್ಬಕ್ಕೆ ಕಾಸಿಲ್ಲ. ಇನ್ನು ರಾಖಿ ಕಟ್ಟೋರು ಕಾಸ. ಚಿನ್ನದ ರಾಖಿ ಯಾರು ಕಟ್ತಾರೋ ಅವ್ರಿಗೆ ಗಿಫ್ಟು. ನೋಡಿ ಯಾರು ಕಟ್ತೀರಾ ರಾಖಿ, ನನ್ನ ಕೈ ಫುಲ್ಲು ಖಾಲಿ ಇದೆ ಕಟ್ಟಿ, ಆದರೆ ಅವ್ನು ಹೇಳ್ದಂಗೆ ಕಟ್ಟಿ. ಇಲ್ಲಿವರೆಗೂ ಬೇಕಾ ಕಚ್ಕೊಳ್ತೀನಿ. ಹೊರ ಕೇಳಲ್ಲ, ಕೈ ನೋತೈತೆ. ಕಾಣಿಸ್ತಾ ಇದ್ದೀನಿ ಕ್ಲೀನಾಗೆ, ಸಕಾಲ ಕಾಣಿಸ್ತಾ ಇದ್ದೀನಿ. ಬಂದಲೇ ಇಲ್ಲ ಇಲ್ಲಿಂದ ಇಲ್ಲಿಗೆ ಬರೋಕುನಾ ಪರ್ಮಿಷನ್ ಕೊಡ್ಬಾರ್ದೇನೋ, ಕೆಲಸ ಮಾಡ್ತಾ ಇರೋದು. ಇಲ್ಲ ಗಾಯ್ಸ್, ಬಟ್ಟೆ ಅಂಗಡಿಯಲ್ಲೇ ಕೆಲಸ ಮಾಡ್ತಾ ಇರೋದು. ಇವಳಿಗೆ ಆಚೆ ಬರೋಕ್ಕೆ ಪರ್ಮಿಷನ್ ಬೇರೆ ಬೇಕಂತ. ನೋಡಿ ನನ್ನ ತಂಗಿ ಯೂಟ್ಯೂಬಲ್ಲಿ ಬರ್ತೀವಿ ಅವತ್ತಿಂದ ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ. ಕೈ ಬೇಕು ಇವಳಿಗೆ. ಇಷ್ಟೊತ್ತರೆಗೂ ಕಾಯ್ತೀರಿ ಗೈಸ್. ಅವಳು ಯಾರೋ ಪ್ಯಾಕ್ ಮಾಡ್ಕೊಂಡು ಅವ್ರಿಗೋಸ್ಕರ ಇದ್ದಾಳೆ, ನಮಗೋಸ್ಕರ ಬಂದಿಲ್ಲ. ಯಾರೋ ನಮ್ಮ ಅಣ್ಣಂದಿರು ಬಂದವ್ರೆ ಅನ್ನೋ ಕಾರಣಕ್ಕೆ ಬಂದಿಲ್ಲ.
ನೋಡಿ ಇವಾಗ ಕಾಣಿಸ್ತೀಯಾ? ಕಾಣಿಸುತ್ತಲ್ಲ ಗೈಸ್? ಬಿಡಿ ಹೋಗ್ಲಿ ಅವ್ರ ಫೋಟೋನ ಹೋಗ್ಲಿ ಬಿಡಿ, ಸಾಕು ಇವಾಗ ಸದ್ಯಕ್ಕೆ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಬಾಯ್. ನಾನು ಜಸ್ಟ್ ಸೈಟಿಗೆ ರೀಚ್ ಆದ ಇವಾಗೇನು ವ್ಲಾಗ್ ಎಂಡ್ ಮಾಡುವ ಸಮಯ. ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.